ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಟಾಟಾ ಎಲ್ಎಕ್ಸಿ ಕ್ವಾರ್ಟರ್ಲಿ ರಿಸಲ್ಟ್ಸು. ನಿನ್ನೆ ಸಾಯಂಕಾಲ ರಿಸಲ್ಟ್ಸ್ ಅನೌನ್ಸ್ ಆಗಿತ್ತು. ಏಪ್ರಿಲ್ ಟು ಜೂನ್ 2023 ಟೋಟಲ್ ಸೇಲ್ಸ್ 850 ಕ್ರೋರ್ಸು. ಜೂನ್ 2024 926 ಕೋಟಿ ಆಗಿದೆ, 9% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 189 ಕೋಟಿ ಆಗಿತ್ತು ಲಾಸ್ಟ್ ಟೈಮು, ಈ ಸತಿ 184 ಕ್ರೋರ್ಸು, 3% ಕಮ್ಮಿ ಆಗಿದೆ. ವೀಕ್ ರಿಸಲ್ಟ್ಸು ಕಂಪ್ನಿಗೆ ಅನಲಿಸ್ಟ್ ಎಸ್ಟಿಮೇಟ್ಗಿಂತ ಕಮ್ಮಿ ಬಂದಿದೆ. ಎಷ್ಟೋ ಬ್ರೋಕರೇಜ್ ಕಂಪ್ನೀಸು ಡೌನ್ ಗ್ರೇಡ್ ಮಾಡಿದ್ದಾರೆ. ಶೇರ್ಸ್ ಇವತ್ತು ಅಪ್ರಾಕ್ಸಿಮೇಟ್ಲಿ 2% ಬಿತ್ತು. ನ್ಯೂಸ್ ನಂಬರ್ 2, ಗೌರ್ಮೆಂಟ್ ವರ್ಕಿಂಗ್ ಆನ್ ಡಿಸ್ಇನ್ವೆಸ್ಟ್ಮೆಂಟ್ ಇನ್ ಶಿಪ್ಪಿಂಗ್ ಕಾರ್ಪೊರೇಷನ್. ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸಲ್ಲಿ ಸುಮಾರು ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸಲ್ಲಿ ಗೌರ್ಮೆಂಟು ಅವರ ಸ್ಟೇಕನ್ನು ಕಮ್ಮಿ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹಾಗೂ NMDC ಸ್ಟೀಲ್ ಕಂಪ್ನಿಯಲ್ಲಿ ಅವರು ಆಲ್ರೆಡಿ ಡಿಸ್ಕಷನ್ಸ್ ನಡೆಸ್ತಾ ಇದ್ದಾರೆ ಎಷ್ಟೋ ಕಂಪ್ನಿ ಜೊತೆಗೆ ಸ್ಟೇಕನ್ನು ಸೇಲ್ ಮಾಡಲಿಕ್ಕೆ. ಹಾಗೂ ಈ ವರ್ಷ ಫೈನಾನ್ಷಿಯಲ್ ಇಯರ್ 2024-25 ಗೌರ್ಮೆಂಟು 50,000 ಕೋಟಿ ಈ ಪರ್ಟಿಕ್ಯುಲರ್ ಸ್ಟೇಕ್ ಸೇಲ್ಸಿಂದನೇ ಮಾಡಬೇಕಂತ ಒಂದು ಉದ್ದೇಶ ಇದೆ, ಟಾರ್ಗೆಟ್ ಇದೆ. ಹಾಗೂ 48,000 to 50,000 ಕ್ರೋರ್ಸ್ ಡಿವಿಡೆಂಡ್ಸ್ ಮುಖಾಂತರ ಅವರು ಕಲೆಕ್ಟ್ ಮಾಡ್ತಾರೆ ಬೇರೆ ಬೇರೆ ಕಂಪ್ನೀಸಿಂದ. ನ್ಯೂಸ್ ನಂಬರ್ 3, HDFC ಬ್ಯಾಂಕ್ ಡಿಸ್ಕಸಿಂಗ್ ಸ್ಟೇಕ್ ಸೇಲ್ ಇನ್ HDB ಫೈನಾನ್ಷಿಯಲ್. HDFC ಬ್ಯಾಂಕು ಅವರ ಸಬ್ಸಿಡರಿ ಕಂಪ್ನಿ HDB ಫೈನಾನ್ಷಿಯಲ್ ಸರ್ವಿಸಸಲ್ಲಿ ಅವರು ಸ್ಟೇಕ್ ಸೇಲ್ ಮಾಡಬೇಕಂತಿದ್ದಾರೆ. ಹಾಗೂ ಎಷ್ಟೋ ಪ್ರೈವೇಟ್ ಕ್ರೆಡಿಟ್ ಫಂಡ್ಸ್ ಜೊತೆಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. 5 ಫಂಡ್ ಜೊತೆಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಹಾಗೂ ಈ ಕಂಪ್ನಿಗೆ 4 to 7% ಸ್ಟೇಕ್ ಸೇಲ್ ಮಾಡೋಕ್ಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. HDFC ಬ್ಯಾಂಕ್ ಹತ್ರ 94.64% ಸ್ಟೇಕ್ ಇದೆ HDB ಫೈನಾನ್ಷಿಯಲ್ ಸರ್ವಿಸಸಲ್ಲಿ. ಹಾಗೂ HDB ಫೈನಾನ್ಷಿಯಲ್ ಸರ್ವಿಸಸ್ಸು 90,000 ಲೋನ್ ಬುಕ್ ಇಟ್ಟಿದ್ದಾರೆ. ಅಂದರೆ 90,000 ಕ್ರೋರ್ಸು ಅವರು ಲೋನ್ಸನ್ನು ಸುಮಾರು ಜನ ಕೊಟ್ಟಿದ್ದಾರೆ. HDFC ಬ್ಯಾಂಕು ಹೈಯರ್ ವ್ಯಾಲ್ಯೂಯೇಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ HDB ಫೈನಾನ್ಷಿಯಲ್ ಸರ್ವಿಸಸ್ಗೆ. ಆದರೆ ಸದ್ಯಕ್ಕೆ ಓವರಾಲ್ ಫೈನಾನ್ಷಿಯಲ್ ಸೆಕ್ಟರ್ ಕಂಪ್ನೀಸ್ಗೆ ಸ್ವಲ್ಪ ಲೋ ವ್ಯಾಲ್ಯೂಯೇಷನ್ಸ್ ನಡೀತಾ ಇದೆ. HDB ಫೈನಾನ್ಷಿಯಲ್ ಸರ್ವಿಸಸ್ ಈ ವರ್ಷ ಒಂದು IPO ಪ್ಲ್ಯಾನ್ ಮಾಡ್ತಾರೆ. ನ್ಯೂಸ್ ನಂಬರ್ 4, PSU ಬ್ಯಾಂಕ್ಸ್ ಪೇ 6,481 crore ಡಿವಿಡೆಂಡ್ ಟು ಗೌರ್ಮೆಂಟ್. 4 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು ಡಿವಿಡೆಂಡ್ ಕೊಟ್ಟಿದ್ದಾರೆ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ಗೆ. 2023-24 ಫೈನಾನ್ಷಿಯಲ್ ಇಯರಿಗೆ 2,514 ಕ್ರೋರ್ಸು ಬ್ಯಾಂಕ್ ಆಫ್ ಬರೋಡಾ ಕೊಟ್ಟಿದ್ದಾರೆ. ಕೆನರಾ ಬ್ಯಾಂಕು 1,838 ಕ್ರೋರ್ಸು, ಇಂಡಿಯನ್ ಬ್ಯಾಂಕು 1,193 ಕ್ರೋರ್ಸು ಹಾಗೂ ಬ್ಯಾಂಕ್ ಆಫ್ ಇಂಡಿಯಾ 935 ಕ್ರೋರ್ಸ್ ಕೊಟ್ಟಿದ್ದಾರೆ ಚೆಕ್ ಮುಖಾಂತರ ಫೈನಾನ್ಸ್ ಮಿನಿಸ್ಟರ್ಗೆ ಅಥವಾ ಗೌರ್ಮೆಂಟಿಗೆ. ಹಾಗೂ ಮುಂಬೈ ಬೇಸ್ಡ್ ಎಕ್ಸಿಮ್ ಬ್ಯಾಂಕ್ ಅವರು ಡಿವಿಡೆಂಡ್ ಚೆಕ್ ಕೊಟ್ಟಿದ್ದಾರೆ 252 ಕ್ರೋರ್ಸಿಗೆ. ನ್ಯೂಸ್ ನಂಬರ್ 5, SBI ರೇಸಸ್ 10,000 crore ಫ್ರಮ್ ಇನ್ಫ್ರಾ ಬಾಂಡ್ಸ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 10,000 ಕೋಟಿ ಕಲೆಕ್ಟ್ ಮಾಡಿದ್ದಾರೆ. AAA ರೇಟೆಡ್ ಇನ್ಫ್ರಾಸ್ಟ್ರಕ್ಚರ್ ಬಾಂಡ್ಸ್ ಇಶ್ಯೂ ಮಾಡಿ ಇನ್ಸ್ಟಿಟ್ಯೂಷನ್ಸಿಗೆ. ಈ ಬಾಂಡ್ಸಿಗೆ 7.36% ಇಂಟ್ರೆಸ್ಟ್ ಕಟ್ತಾರೆ SBI. ಹಾಗೂ 15 ವರ್ಷದ ಟರ್ಮ್ ಅದು. ಈ ಪರ್ಟಿಕ್ಯುಲರ್ ದುಡ್ಡಿಂದ ಅವರು ಇನ್ಫ್ರಾಸ್ಟ್ರಕ್ಚರಿಗೆ ಹಾಗೂ ಅಫೋರ್ಡಬಲ್ ಹೌಸಿಂಗ್ಗೆ ಲೋನ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಈ ಬಾಂಡ್ಸ್ ಪರ್ಚೇಸ್ ಮಾಡಿದ್ದು ಇನ್ಶೂರೆನ್ಸ್ ಕಂಪ್ನೀಸ್, ಪೆನ್ಷನ್ ಫಂಡ್ಸ್, ಪ್ರಾವಿಡೆಂಟ್ ಫಂಡ್, ಮ್ಯೂಚುವಲ್ ಫಂಡ್ಸು ಹಾಗೂ ಬೇರೆ ಬೇರೆ ಕಾರ್ಪೊರೇಟ್ಸ್. ನ್ಯೂಸ್ ನಂಬರ್ 6, ರ್ಯಾಪಿಡ್ ನ್ಯೂಸು. ಅಂಬುಜಾ ಸಿಮೆಂಟ್ಸ್ ಇವತ್ತು ಅಪ್ರಾಕ್ಸಿಮೇಟ್ಲಿ 2% ಮೇಲಾಯಿತು. ಯಾಕಂದರೆ ಬ್ರೋಕರೇಜ್ ಕಂಪ್ನಿ ನಮೂರಾ ಅವರು ಡಬಲ್ ಅಪ್ಗ್ರೇಡ್ ಮಾಡಿದ್ದಾರೆ ಈ ಕಂಪ್ನಿಗೆ, ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಹಾಗೂ ಇದು ಯಾಕೆ ಕೊಟ್ಟಿದ್ದಾರೆ ಅಂದರೆ ತುಂಬ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡ್ತಾ ಇದ್ದಾರೆ ಅಂಬುಜಾ ಸಿಮೆಂಟ್ಸ್ ಅವರು. ಈ ಅಪ್ಗ್ರೇಡ್ ಆದಮೇಲೆ ಪ್ರೈಸ್ ಟಾರ್ಗೆಟು ಜಾಸ್ತಿ ಮಾಡಿದ್ದಾರೆ. ಮುಂಚೆ 500 ಅಂತ ಹೇಳ್ತಿದ್ರು, ಈಗ 780 ಕೊಟ್ಟಿದ್ದಾರೆ ಪ್ರೈಸ್ ಟಾರ್ಗೆಟು. ಇವತ್ತಿನ ಪ್ರೈಸು ಅಪ್ರಾಕ್ಸಿಮೇಟ್ಲಿ 680. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅವರು ಎಲಿಜಿಬಿಲಿಟಿ ಕ್ರೈಟೀರಿಯಾ ಟೈಟನ್ ಮಾಡಿದ್ದಾರೆ ಸುಮಾರು ಸೆಕ್ಯೂರಿಟೀಸಿಗೆ ಅಥವಾ ಸ್ಟಾಕ್ಸಿಗೆ, ಸೊ ದಟ್ ಅದನ್ನು ಕೊಲಾಟ್ರಲಿಗೆ ಯೂಸ್ ಮಾಡ್ಬೋದಾ ಇಲ್ವಾ ಅಂತ. ಯೂಶಲಿ ಏನಾಗುತ್ತೆ, ಫ್ಯೂಚರ್ಸ್ ಆಪ್ಷನ್ಸ್ ಇಂಟರ್ಡೇ ಟ್ರೇಡಿಂಗ್ ಮಾಡುವಾಗ ಕೊಲಾಟ್ರಲ್ ಇಟ್ಕೊಂಡು ಸುಮಾರು ಜನ ಆ ಮಾರ್ಜಿನ್ ತೊಗೊಂಡು ಬ್ರೋಕರ್ಸಿಂದ ಅವರು ಟ್ರೇಡ್ ಮಾಡ್ತಾರೆ. ಈಗ ಆ ಯಾವ್ಯಾವ ಶೇರ್ಸನ್ನು ಅವರು ಕೊಲಾಟ್ರಲ್ ಕೊಡ್ಬೋದು ಅಂತ NSE ಆ ಲಿಸ್ಟನ್ನು ಕಮ್ಮಿ ಮಾಡಿದ್ದಾರೆ. ಸೊ ಅದರ ಪ್ರಕಾರನೇ ಫ್ಯೂಚರ್ ಟ್ರೇಡಿಂಗ್ ಮಾಡ್ಬೋದು. ಈ ಚೇಂಜಸ್ ಎಲ್ಲ 1 August 2024 ಲಾಗು ಆಗುತ್ತೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 9 ಪಾಯಿಂಟ್ ಕೆಳಗೆ ಬಿತ್ತು, 24,316 ಕ್ಲೋಸ್ ಆಯಿತು. ಸೆನ್ಸೆಕ್ಸು 27 ಪಾಯಿಂಟ್ ಡೌನು, 79,897 ಕ್ಲೋಸ್ ಆಯಿತು. ಇವತ್ತೊಂದು ತುಂಬ ಫ್ಲ್ಯಾಟ್ ದಿವಸ, ಜಾಸ್ತಿ ಮೂವ್ಮೆಂಟು ಆಗಿರಲಿಲ್ಲ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ONGC 2.21% ಅಪ್ಪು, BPCL 2.08% ಅಪ್ಪು, ಕೋಲ್ ಇಂಡಿಯಾ 1.9% ಅಪ್ಪು. ಟಾಪ್ ಲೂಸರ್ಸು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 1.69% ಡೌನು, ಬಜಾಜ್ ಫೈನಾನ್ಸ್ 1.48% ಡೌನು,
Mahindra Mahindra 1.24% down. Point number 3, today's top Nifty Next 50 gainers and losers. Top gainers Zomato 2.73% up, REC 2.53% up, Ambuja Cements 2.13% up. Top losers Info Edge 2.47% down, Vedanta 1.97% down, Zydus Life 1.42% down. Point number 4, advanced decline ratio for NSE. 1403 ಸ್ಟಾಕು ಮೇಲೋಯ್ತು ಇವತ್ತು, ಹಾಗೂ ಕಮ್ಮಿ ಆಗಿದ್ದು NSEಯಲ್ಲಿ 924 ಸ್ಟಾಕ್ಸು. ಸೊ 60% ಅಪ್ಪು, 40% ಡೌನು. ಪಾಯಿಂಟ್ ನಂಬರ್ 5, yesterday's FII and DAI investment data. Foreign institutional investors 587 crores net purchases ನಿನ್ನೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ 1082 ಕೋಟಿ ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, today's gold and silver price. Gold price 7342 per gram, silver 94.75 per gram. Point number 7, today's rupee value. ಒಂದು $, 83.56, ಒಂದು euro 90.63. Point number 8, stocks near 52-week high. Dr. Reddy's Lab 52-week high 6622, closing 6595. Zomato 52-week high 219, closing price 217. ICICI Bank 1258, 52-week high, closing price 1238. Point number 9, stocks near 52-week low. ಯಾವ ಮೇಜರ್ ಸ್ಟಾಕು ಇವತ್ತು 52-week low ಹತ್ರ ಬಂದಿಲ್ಲ. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 2.02% ಅಪ್ಪು, ಜಪಾನ್ 0.93% ಅಪ್ಪು, ಜರ್ಮನಿ 0.23% ಅಪ್ಪು, ಫ್ರಾನ್ಸ್ 0.55% ಅಪ್ಪು, UK 0.38% ಅಪ್ಪು, ಹಾಗೂ ನ್ಯಾಸ್ಡ್ಯಾಕು 1.18% ಅಪ್ ಆಗಿತ್ತು ನಿನ್ನೆ. ಇವತ್ತು ಸಾಯಂಕಾಲ TCS ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ. ಆ ಪರ್ಟಿಕ್ಯುಲರ್ ರಿಸಲ್ಟ್ಸ್ ಬಗ್ಗೆ ಇವತ್ತು ಸಾಯಂಕಾಲ ಒಂದು ವಿಡಿಯೋ ಮಾಡ್ತೀವಿ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.